ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ನೊಂದು ಫೋಟೋ ತೆಗಿರಿ. ಅಮ್ಮ ಬನ್ನಿ ಅಮ್ಮ. ಪಂಕಜ, ಯಾಕಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಟೆನ್ಷನ್ ಆಗದೆ ಇನ್ನೇನಣ್ಣ, ನೀನ್ ನೋಡಿದ್ರೆ ನಮ್ಮ ಪ್ಲಾನ್ ಎಲ್ಲ ರಮ್ಯಂಗ್ ಗೊತ್ತಾಗಿದೆ ಅಂತ ಹೇಳ್ತೀಯ. ಇಲ್ಲಿ ನೋಡಿದ್ರೆ ಯಾವ ಶಾಸ್ತ್ರನೂ ಬೇಗ ಬೇಗ ಮುಗಿತಾನೆ ಇಲ್ಲ. ಎಲ್ಲ ರಾಧಿಕಾ ಬಂದ್ಬಿಡ್ತಾಳೋ, ಎಲ್ಲಿ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ಏಯ್ ದಡ್ಡಿ, ಈ ಡೀಲ್ ಮಾಡ್ತಾ ಇರೋದು ಯಾರು? ನಿಮ್ಮಣ್ಣ ರಾಮಮೂರ್ತಿ. ನಾನೇನು, ನನ್ನ ತಾಕತ್ತೇನು ಅಂತ ನಿನಗೆ ಗೊತ್ತಿಲ್ವಾ? ನೋಡು, ನೀನೇನು ಭಯ ಪಡಬೇಡ. ಆ ರಾಧಿಕಾ ಬರೋ ಅಷ್ಟರಲ್ಲಿ ಈ ಸೀಮಂತದ ಮನೆ ಸೂತ್ಕದ ಮನೆ ಆಗಿರುತ್ತೆ. ನೀನೇನು ಟೆನ್ಷನ್ ಮಾಡ್ಕೊಬೇಡ. ಆ ಪುರೋಹಿತರಿಗೆ ಹೇಳಿ ಬೇಗ ಬೇಗ ಶಾಸ್ತ್ರನ ಮುಗಿಸೋಣ ಬಾ. ಅಣ್ಣ, ಆ ರಮ್ಯಾ ಹೊರಗಡೆ ಬರೋದಿಲ್ಲ ತಾನೆ? ಅವಳು ನಾನು ಹಾಕಿರೋ ಗಂಟು ಬಿಚ್ಚೋದಕ್ಕೆ ಇನ್ನೊಂದು ಜನ್ಮ ಎತ್ತು ಬರಬೇಕು. ಬಾ ನೀನು. ಹಾಂ. ದೇವ್ರೆ, ಎಲ್ಲ ನಾವು ಅನ್ಕೊಂಡಿರೋ ಥರನೇ ನಡಿಲಪ್ಪ. ಪುರೋಹಿತ್ರೆ, ರಾಹುಕಾಲ ಮುಗಿತಾ ಬಂತು. ಬೇಗ ದೀಪ ಹಚ್ಚಿ ಉಡಿ ತುಂಬ ಶಾಸ್ತ್ರ ಮುಗಿಸ್ಬಿಡೋಣವಾ? ಈಗ ದಂಪತಿಗಳಿಬ್ರು ಬಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಲೋ ರಾಣ, ನಾವು ಬೆಳಗ್ಗೆಯಿಂದ ನಮ್ಮ ಕಣ್ ತುಂಬಿಸ್ಕೊಳಕ್ಕೆ ಕಾಯ್ತಾ ಇರೋ ಮುಹೂರ್ತ ಬಂದೇ ಬಿಡ್ತು ಕಣೋ. ದೀಪಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನೇ ಇದ್ರೂ ಆ ಗಮ್ಯಂಗೆ ಬೆಂಕಿ ಹಚ್ಚಿ ಹೋಮ ಮಾಡೋದೊಂದೇ ಬಾಕಿ. ಟ್ಯಾಕ್ಸಿ ಆದ್ರೂ ಸಿಗುತ್ತೇನೋ, ಟ್ಯಾಕ್ಸಿ ಬುಕ್ ಮಾಡೋಣ. ಛೇ, ಏನಿದು 15 ನಿಮಿಷ ತೋರಿಸ್ತಿದೆ. ಅಷ್ಟೊತ್ತೆಲ್ಲ ಕಾಯಕ್ಕಾಗಲ್ಲ. ಒಂದು ಆಟೋನೂ ಇಲ್ವಲ್ಲ. ಛೇ, ಅಣ್ಣ, ಮಹಾಲಕ್ಷ್ಮಿ ಲೇಔಟ್ ಬರ್ತೀರಾ? ಇಲ್ಲ ಮೇಡಮ್, ಹೋಗಲ್ಲ. ಅಣ್ಣ, ಮಹಾಲಕ್ಷ್ಮಿ ಲೇಔಟ್ ಬರ್ತೀರಾ? ಹೋಗಲ್ಲ. ಅಣ್ಣ, ಮಹಾಲಕ್ಷ್ಮಿ ಲೇಔಟ್ ಬರ್ತೀರಾ? ಇಲ್ಲ ಮೇಡಮ್, ಹೋಗಲ್ಲ.
ನಂಗೊಂದು ಹಾ ಮೇಡಮ್. ನನ್ಗೊಂಚೂರು ಮಹಾಲಕ್ಷ್ಮಿ ಲೇಔಟ್ಗೆ ಬಿಡ್ತೀರಾ? ತುಂಬಾ ಅರ್ಜೆಂಟ್ ಇದೆ, ಪ್ಲೀಸ್ ಡ್ರಾಪ್ ಮಾಡ್ತೀರಾ? ಇಲ್ಲ ಮೇಡಮ್, ನಮ್ಮ ಕಂಪ್ನಿ ಇಲ್ಲೇ ಆನ್ ದ ವೇ ಇದೆ, ಅಲ್ಲಿವರೆಗೂ ಬೇಕಾದ್ರೆ ಡ್ರಾಪ್ ಮಾಡ್ತೀನಿ. ಸರಿ. ಗಮ್ಯ, ಒಂದ್ ನಿಮಿಷ. ಸೀರೆ ನರ್ಗೆ ಎಲ್ಲ ಹಾಳಾಗಿದೆ, ಸರಿ ಮಾಡ್ಸೋಣ. ಮೇಡಮ್, ಸ್ವಲ್ಪ ಸೀರೆ ನರ್ಗೆನ ಸರಿ ಮಾಡಿ. ಹಾ. ಗಮ್ಯ, ಅವಳು ಸರಿ ಮಾಡ್ತಾಳೆ, ನೀನ್ ದೀಪ ಹಚ್ಚಮ್ಮ, ಲೇಟ್ ಆಗ್ಬಿಡತ್ತೆ. ಸರಿ ಅತ್ತೆ. ಸ್ವಲ್ಪ ಬೇಗ. ಹಾ ಮೇಡಮ್. ಪ್ಲೀಸ್. ಮೇಡಮ್, ಇದೇ ನಮ್ಮ ಆಫೀಸು. ತುಂಬಾ ಥ್ಯಾಂಕ್ಸ್. ಓಕೆ ಮೇಡಮ್.